ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ESRನ್ನು ನಾವು ಹೇಗೆಪ್ಪ ಸರ್ಕಾರಿ ನೌಕರರು ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ಕುರಿತು ನೋಡೋಣ. ಸೊ ESRನ್ನು ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರ, ಅಥವಾ ಇನ್ನೂ ಮಾಡೇ ಇರಲ್ಲ, ಅಥವಾ ಕಂಪ್ಲೀಟ್ ಮಾಡಿರ್ತೀರ. ಸೊ ಈಗ ನಾನು ಹೇಳ್ಕೊಡ್ತಾ ಇರೋವಂಥದ್ದು ESRನ್ನು ನೀವು ಇನ್ನೂ ಕಂಪ್ಲೀಟ್ ಮಾಡಿರಲ್ವಲ್ಲ ಅವರಿಗೋಸ್ಕರ. ಸೊ ಹೇಗಪ್ಪ ಅದನ್ನು ಸುಲಭವಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು? ಹಾಗಾದರೆ ಕೆಲವೊಂದಿಷ್ಟು ವಿಧಾನಗಳನ್ನು ತಿಳ್ಕೊಬೇಕಾಗತ್ತೆ. ನಮ್ಗೆ ಎಲ್ಲಿ ಮಾಡ್ಕೋಬೇಕಾಗತ್ತೆ, ನಮ್ಗೆ ಎಲ್ಲಿ ಸಮಸ್ಯೆ ಆದಾಗ ನಾವು ಅದನ್ನು ಹೇಗೆ ಪರಿಹರಿಸ್ಕೋಬೇಕಾಗತ್ತೆ ಅನ್ನೋವಂಥದ್ದನ್ನು ಕುರಿತು ನಾವು ನೋಡೋಣ. ಸೊ ಮೊದಲಿಗೆ ಬಂದ್ಬಿಟ್ಟು ನಾವು ಲಾಗಿನ್ ಆಗೋಣ. ನಮ್ಮ ಯೂಸರ್ ಐ ಡಿಯನ್ನು ಬಳಸ್ಕೊಂಡು ಕೇಸರ್ಕರ್ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ಆದಮೇಲೆ ಲಾಗಿನ್ ಆಗೋದ್ರಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂಥದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ನೋಡ್ಕೋಬೋದು. ಪಾಸ್ವರ್ಡು 90 ದಿನದ ಒಳಗಾಗಿ ನೀವೇನಾದರೂ ಅದನ್ನು ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪಾಸ್ವರ್ಡ್ ಎಕ್ಸ್ಪೈರ್ ಆಗಿರುತ್ತೆ. ಅದನ್ನು ಮತ್ತೆ HRMS nodal@gmail.com ಇದೆಯಲ್ಲ ಅವರಿಗೆ ನೀವು ಇಮೇಲ್ ಮಾಡಬೇಕಾಗುತ್ತೆ ವಿತ್ ಸ್ಕ್ರೀನ್ಶಾಟ್. ಸೊ ಇದಿಷ್ಟು ನಾವು ಬೇಸಿಕ್ಕಾಗಿ ಲಾಗಿನ್ ವಿಷಯವಾಗಿ ಅಥವಾ ಪಾಸ್ವರ್ಡ್ ವಿಷಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಲಾಗಿನ್ ಆದ ತಕ್ಷಣ ನಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆದಾಗ ನಮಗೆ ಕಂಪ್ಲೀಟ್ ಆಗಿರೋದೆಷ್ಟು ಅನ್ನೋವಂಥದ್ದು, ಪಬ್ಲಿಷ್ ಆಗಿರೋದೆಷ್ಟು ಅನ್ನೋವಂಥ ಮಾಹಿತಿ ಕಾಣಿಸುತ್ತೆ ಅಲ್ಲಿ. ಸೊ ನಮ್ಮಲ್ಲಿ ಯಾವುದೇ ರೀತಿ ಪಬ್ಲಿಷ್ ಆಗಿರೋದಿಲ್ಲ, ಹಾಗಾಗಿ ಅಲ್ಲಿ ಏನು 00 ಇದೆ. ಇಲ್ಲಿ ಟೋಟಲ್ ಎಂಪ್ಲಾಯ್ ಎಷ್ಟು, ಅದರಲ್ಲಿ 2 ಎಂಪ್ಲಾಯ್ಗಳು ಎಕ್ಸಿಟ್ ಆಗಿದ್ದಾರೆ, ಇನ್ನು 8 ಎಂಪ್ಲಾಯ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಈಗ ಎಂಪ್ಲಾಯ್ ಸರ್ವಿಸ್ ಬುಕ್ ಅಪ್ಲೋಡ್ ಮಾಡೋದು. ಸೊ ನಾನು ಎಂಪ್ಲಾಯ್ ಸರ್ವಿಸ್ ಬುಕ್ ಅಂದರೆ SR ಬುಕ್ಕನ್ನು ಅಪ್ಲೋಡ್ ಮಾಡೋ ವಿಷಯವಾಗಿ ನಾನು ಕಂಪ್ಲೀಟಾಗಿ ಒಂದು ಸಪ್ರೇಟಾಗಿ ವಿಡಿಯೋನೇ ಇದೆ, ಅದನ್ನು ನಿಮಗೆ ಮಾಡ್ತೀನಿ. ಹಾಗಾಗಿ ಇದನ್ನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಅವ್ರ ಹೆಸರು ಮುಂದೆ ಇಲ್ಲಿ ಅಪ್ಲೋಡ್ SR ಬುಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದು SR ಬುಕ್ಕಲ್ಲಿರೋ 6 ಪಾರ್ಟ್ಗಳಾಗಿರುತ್ತೆ. ಪಾರ್ಟ್ 1, 2, 3, 4, 5, 6. ಸೊ ಇಲ್ಲಿ ನೀವು ಆ SR ಬುಕ್ಕಲ್ಲಿ ಇವೆಲ್ಲ ಪಾರ್ಟ್ಗಳು ಕಾಣಿಸುತ್ತೆ ನಮಗೆ. ಪಾರ್ಟ್ 1 ಅಂದರೆ ಬಯೋಡೇಟಾವನ್ನು ಅಷ್ಟನ್ನೇ ಫೋಟೋ ತೊಗೊಂಡು 1 MB ಒಳಗಡೆ ಅಪ್ಲೋಡ್ ಮಾಡಬೇಕಾಗತ್ತೆ. ತದನಂತರ ಅದು ಕೆಳಗಡೆ ಬರುತ್ತೆ. ಇಲ್ಲಿ ಏನು ಚೂಸ್ ಮಾಡಿಕೊಂಡು ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತೀರ. ಅದೇ ರೀತಿಯಾಗಿ 2ನೇ ಪಾರ್ಟು ಏನು ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನ್ ಅಂತ ಇದೆ, ಅದು ಕೂಡ SR ಬುಕ್ಕಲ್ಲಿದೆ, ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗೆ ಒಂದೊಂದನ್ನು ಅಪ್ಲೋಡ್ ಮಾಡಿ ಚೂಸ್ ಫೈಲ್ ಮಾಡಿಕೊಂಡು ಸಬ್ಮಿಟ್ ಮಾಡ್ತಾ ಹೋದಂಗೆ ಕೆಳಗಡೆ ನಿಮಗೆ ಕಾಣಿಸುತ್ತೆ. 6 ನಮಗೆ ಯೂಶ್ವಲಿ ಕೆಲವೊಂದಿಷ್ಟು ಸಂಬಂಧ ಪಡೋದಿಲ್ಲ, ಅದನ್ನು ಏನು ಮಾಡದೇ ಇದ್ರೂ ನಡೆಯುತ್ತೆ. ಸೊ ಹೀಗೆ 1 by 1 by 2ನೇದು ಮಾಡ್ತೀರಾ, ಮತ್ತು 3ನೇದು, 4ನೇದು, ಈ ರೀತಿ 6 ಬರ್ತವೆ. ಅದರಲ್ಲಿ ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಅಂತ ಇದೆ ನೋಡಿ, ಅದು ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಆಫ್ ಸರ್ವಿಸ್ ಅಂತ ಇದೆ, ಅದು ನಮಗೆ ಜಾಸ್ತಿ ಇರುತ್ತೆ. ತದನಂತರ SR ಬುಕ್ ಅಪ್ಲೋಡ್ ಮಾಡಿದ್ದಾದಮೇಲೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ SR ಬುಕ್ ಅಪ್ಲೋಡ್ ಆಗಿದೆಯಾ ಅಥವಾ ನಾಟ್ ಅಪ್ಲೋಡೆಡ್ ಅಂತ ಬರುತ್ತೆ. ಈಗ ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋ ಅಂಥದ್ದನ್ನು ನೋಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಏನು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿ ಕಾಣಿಸುತ್ತೆ ನೋಡಿ, ನಾನು ಯಾವ್ಯಾವುದು ಪಾರ್ಟನ್ನು ಮಾಡಿದ್ದೀನಿ ಅಂತ. ಇನ್ ಕೇಸ್ ಏನಾದರೂ ನಿಮಗೆ ಆ ಪಾರ್ಟಲ್ಲಿ ಅದು ಇಲ್ಲ, ಈಗ ಲೀವ್ ಅಕೌಂಟ್ ಅಂತ ಮಾಡಿರ್ತೀರ, ಅಲ್ಲಿ ಲೀವ್ಗೆ ಸಂಬಂಧಪಟ್ಟಂತೆ ಇರೋದಿಲ್ಲ, ಅದು ಬೇರೆ ಏನೋ ಮಿಸ್ ಆಗಿ ಬಂದಿರುತ್ತೆ, ಅದನ್ನು ಕೂಡ ಇಲ್ಲಿ ಡಿಲೀಟ್ ಮಾಡಿ ಹೊಸದಾಗಿ ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟದ್ದೇ ಸೇರಿಸೋದಕ್ಕೆ ಅವಕಾಶ ಇದೆ. ಇದಾಯಿತಾ? ತದನಂತರ ಎಂಪ್ಲಾಯಿ ಅವರ ವೆರಿಫಿಕೇಷನ್, ಇದರಲ್ಲೇ ನಾವು ಆ್ಯಕ್ಚುಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಇದರಲ್ಲೇ ಆಗಿರುತ್ತೆ. ಸೊ ಈಗ ನಾನು ಒಂದು ಎಂಪ್ಲಾಯರವರ ಮುಂದೆ ಹೆಸರು ಮುಂದೆ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಷ್ಟು ಪಾರ್ಟ್ 1ರಲ್ಲಿ ಬಯೋಡೇಟಾದಲ್ಲಿ ಇಷ್ಟು ಇನ್ಫಾರ್ಮೇಷನ್ಗಳಿರ್ತವೆ. ನೀವು ಮಾಡಿದರೆ ಅದರ ಗ್ರೀನ್ ಸಿಂಬಲಲ್ಲಿ ರೈಟ್ ಮಾರ್ಕ್ ಬರುತ್ತೆ, ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅದರಲ್ಲಿ ಏನೂ ಬರೋದಿಲ್ಲ, ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ, ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಹೇಳಿದರೆ ನಾವು ಸೇವೆಗೆ ಸೇರಿದ್ದು ಮುಂಚೆ ನಮಗಿದ್ದಂತಹ ಕ್ವಾಲಿಫಿಕೇಷನ್ ಡೀಟೇಲ್ಸು HRMS 1ನಲ್ಲಿ ನಾವು ಅದನ್ನು ಫೀಡ್ ಮಾಡಿರ್ತೀವಿ, ಅಲ್ಲಿರುವಂತಹ ಮಾಹಿತಿನೇ ಇಲ್ಲಿ ಬಂದಿರುತ್ತೆ. ಇನ್ ಕೇಸ್ ಅಲ್ಲಿ ನೀವು ತುಂಬಿರ್ತೀರಾ ಅಥವಾ ಅದು ನೀವು ತುಂಬಿರದೇ ಇರ್ಬೋದು. ಸೊ ಹಾಗಿದ್ದರೆ ನಿಮಗಿಲ್ಲಿ ಕಾಣಿಸೋದಿಲ್ಲ. ತುಂಬಿದ್ದೀವಿ ಸರ್, ನಾವು ಆಲ್ರೆಡಿ ಮಾಹಿತಿಯನ್ನು ತುಂಬಿದ್ದೀವಿ, ಆದರೆ ನಮಗಿಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋವಂಥದ್ದೇ ಬಹಳ ಜನರ ಇರತಕ್ಕಂಥ ಸಮಸ್ಯೆ. ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಂದು ನೀವು ಗಮನಿಸಬೇಕು, ನೀವು ತುಂಬಿರ್ತಕ್ಕಂಥ ಮಾಹಿತಿ ಅಪ್ರೂವ್ ಆಗಿದೆಯಾ. ಕೆಲವು ಅಪ್ರೂವ್ಡ್ ಆ್ಯಂಡ್ ಅನ್ಅಪ್ರೂವ್ಡ್ ಲಿಸ್ಟ್ ಇರುತ್ತೆ, ಅಲ್ಲಿ ಯಾವ ಲಿಸ್ಟಲ್ಲಿ ನಿಮ್ಮ ಈ ಮಾಹಿತಿಗಳಿದ್ದಾವೆ. ಕೆಲವು ಇದು ಕ್ವಾಲಿಫಿಕೇಷನ್ ಒಂದೇ ಅಲ್ಲ,
ಎಲ್ಲ ಮಾಹಿತಿಗಳು ಕೂಡ ಹಾಗೇ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಫ್ಯಾಮಿಲಿ ಪರ್ಟಿಕ್ಯುಲರ್ಸ್ ಅಂತ ಇದೆ, ಫ್ಯಾಮಿಲಿ ಮೆಂಬರ್ಸ್ಗಳು ಅವ್ರದ್ದು ಆಗಿರ್ಬೋದು, ಅಥವಾ ನಮಗೆ ಲೀವ್ ಅಕೌಂಟ್ ಆಗಿರ್ಬೋದು, ಡಿಕ್ಲರೇಷನ್ಗಳಾಗಿರ್ಬೋದು. ಸೊ ಈ ಥರದ್ದು ಎಲ್ಗಳು, ಹಾಫ್ ಪೇ ಲೀವು ಅವೆಲ್ಲವೂ ಕೂಡ ಇದೇ ರೀತಿಯಾಗಿ ನಾನೀಗ ಅಲ್ಲಿ ಎಲ್ಲನ್ನು ತಗೊಳ್ತಾ ಅಂದರೆ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಆ ಫೈಲ್ ಓಪನ್ ಆಗ್ತಾ ಇದೆ, ಆ ಪೇಜು ಅಲ್ಲಿ ನೋಡಿ ಮೇಲ್ಗಡೆ ಸುತ್ತಾ ಇದೆ. ಓಕೆ, ಬಂತು. ಸೊ ಈ ಪುಸ್ತಕ ತಿರುಗಿ ಹಾಕ್ತಾ ಇದೆಯಲ್ಲ, ಇದು ಆ ಪೇಜು ಓಪನ್ ಆಗ್ತಾ ಇದೆ ಅಂತ ಅರ್ಥ. ನೋಡಿ, ನಾವಲ್ಲಿ ಲೀವ್ ಅಕೌಂಟನ್ನು ಅಲ್ಲಿ ಏನು ಎಂಟ್ರಿ ಮಾಡಿದ್ವಲ್ಲ, ಅಲ್ಲಿ ಎಂಟ್ರಿ ಮಾಡಿರೋ PDF ಪ್ರತಿಯೊಂದು ಮಾಹಿತಿಯು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೋ ಅದು ಇಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ PDF. ಸೊ ಇಲ್ಲಿನೂ ಕೂಡ ಹಾಗೆಯೇ ನೀವು ಲೀವ್ ಮ್ಯಾನೇಜ್ಮೆಂಟಲ್ಲಿ ಲೀವ್ ಅಪ್ಡೇಟ್ HRMS 1ನಲ್ಲಿ ಮಾಡಿದ್ರಲ್ಲ, ಅದರ ಬೇಸಸ್ ಮೇಲೆ ಇಲ್ಲಿ ನಮಗೆ ಮಾಹಿತಿಗಳು ಕಾಣಿಸ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಲೀವು ಮಾಮೂಲಿ ಆಗಿರುತ್ತೆ. ಅವುಗಳನ್ನು ನಾವಿಲ್ಲಿ ನೋಡ್ಕೋಬೋದಾಗತ್ತೆ. ನೋಡಿ, ನಾನು ಒಂದನ್ನು ಈಗ ಇಲ್ಲಿ ತಗೊಳ್ತೀನಿ. ಕೆಲವೊಂದಿಷ್ಟು ಈ ರೀತಿಯ ಪೇಜ್ ಓಪನ್ ಮಾಡಿದಾಗ ನಿಮಗೆ ಅದು ಸಂಬಂಧಪಟ್ಟಿರಲ್ಲ, ಆವಾಗ ಅದನ್ನು ನಾಟ್ ಅಪ್ಲಿಕೇಬಲ್ ಅಂತ ನೀವು ತಗೋಬೇಕಾಗತ್ತೆ. ಸೊ ಇದು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಸೊ ಈಗ ಯಾವ ಇಯರ್ ನಾವು ತಗೊಳ್ತಾ ಇದ್ದೀವಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಯರು ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಇದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅವೆಲ್ಲ ಮಾಹಿತಿಗಳು ಫಿಲ್ ಆದಮೇಲೆ ನೀವೇನು ಮಾಡ್ತೀರಾ, ಅದಕ್ಕೆ ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಗ್ರೀನ್ ರೈಟ್ ಮಾರ್ಕು ನಿಮ್ಮ ಇದರಲ್ಲಿ ಎಲ್ಲಿ ಪಾರ್ಟ್ ವೈಸ್ ಏನಿದೆಯಲ್ಲ ಅದರಲ್ಲಿ ನಿಮಗೆ ಗ್ರೀನ್ ಸಿಂಬಲಲ್ಲಿ ತೋರಿಸುತ್ತೆ. ಸೊ ಅದು ಹೇಗೆ ತೋರಿಸುತ್ತೆ, ಏನು ಎತ್ತ ಅದನ್ನು ಕೂಡ ನಾವು ನೋಡ್ಬೋದು. ಸೊ ಅದನ್ನು ತೋರಿಸ್ತೀನಿ ನಾನು. ಸೊ ಈಗ ನೋಡಿ, ಮತ್ತೆ ಬಂದುಬಿಟ್ಟು ಇಲ್ಲಿ ಲೀವ್ ಮ್ಯಾನೇಜ್ಮೆಂಟ್ ಯಾವ ವರ್ಷ ಅದನ್ನು ಕೂಡ ಇದೆ ಇಲ್ಲಿ. ಏನು ಕ್ರೆಡಿಟ್ ಇಯಲ್ಲೋ ಅಥವಾ ಲೀವ್ ತಗೊಂಡಿರೋ ಟೇಕ್ಸ್ ಲೀವ್ ಅನ್ನೋವಂಥದ್ದು ಇದೆ, ತಗೊಂಡಿದ್ದು ಅಥವಾ ನಿಮಗೆ ಬಂದಿದ್ದು ಎರಡೂ ಕೂಡ ಇಲ್ಲಿ ಇರುತ್ತೆ. ಅದು ಯಾವುದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಮಾಹಿತಿಯನ್ನು ಅಷ್ಟನ್ನೇ ಇಲ್ಲಿ ತುಂಬಬಹುದಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಬೇಕಾಬಿಟ್ಟಿ ಮಾಹಿತಿಯನ್ನು ESRಲ್ಲಿ ತುಂಬೋಂಗಿಲ್ಲ. ಇದು ನಮ್ಮ SR ಬುಕ್ಕಿಗೆ ಸಮಾನವಾಗಿರ್ತಕ್ಕಂಥ ಒಂದು ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ನಮ್ಮ ಸರ್ವಿಸ್ ಸಂಬಂಧಪಟ್ಟಿರ್ತಕ್ಕಂಥ ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಹಾಗಾಗಿ ನೀವು ಜಿನೈನ್ ಆಗಿರ್ತಕ್ಕಂಥ ಮಾಹಿತಿಯನ್ನೇ ಹಾಕಬೇಕಾಗುತ್ತೆ. ನಿಮಗೆ ಸುಮ್ಮನೆ ಅಂದಾಜಿಗೆ ಏನೋ ಹಾಕೋಣ ಅನ್ನೋಂಗೆ ಮಾಡಬಾರ್ದು, ಅದು ನಿಮ್ಗೆ ಗೊತ್ತಿರಲಿ. ಅದೇ ರೀತಿ ಹಾಫ್ ಪೇ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಇದು ಹಾಫ್ ಪೇ ಅನ್ನುವಂಥದ್ದು ಕೆಲವರಿಗೆ ಸಂಬಂಧಪಡುತ್ತೆ, ಇನ್ನು ಕೆಲವರಿಗೆ ಸಂಬಂಧಪಡೋದಿಲ್ಲ. ಟೀಚರ್ಸ್ಗಳಿಗೆ ಇದು ಬರೋದಿಲ್ಲ. ಟೀಚರ್ಸ್ ಬಿಟ್ಟು ಇನ್ನು ಎಲ್ಲರಿಗೂ ಕೂಡ ಇದು ಬರುತ್ತೆ. ಸೊ ಏನು ನಾನ್ ಟೀಚಿಂಗ್ ಹುದ್ದೆಯಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರಿ ನೌಕರರಿಗೆ ಇದು ಎಲ್ರಿಗೂ ಕೂಡ ಬರುತ್ತೆ. ಸೊ ಇಲ್ಲೂ ಕೂಡ ನೀವು ಟೇಕ್ಸ್ ಅಂತ ಇದೆ, ಕ್ರೆಡಿಟ್ HPL ಅಂತ ಇದೆ. ನಾವೀಗ ಆಗಲೇ ಹೇಳ್ದಂಗೆ HPLನ್ನು ನಾವು ಓಪನ್ ಮಾಡಿರೋ ಅಂಥದ್ದು ಆಗಿರುತ್ತೆ. ಇಲ್ಲಿರೋವಂತಹ ಮಾಹಿತಿ ಎಲ್ಲವನ್ನು ಕೂಡ ಆಗಲೇ ಏನು ತುಂಬಿದ್ರಲ್ಲ ಅದೇ ರೀತಿಯಾಗಿ ನೀವು ತುಂಬ್ಕೋಬೋದು. ಸೊ ತುಂಬಿದ್ದಾದಮೇಲೆ ಒಂದೊಂದು ಸ್ಟೆಪ್ಪನ್ನು ನೀವು ಕ್ಲಿಯರ್ ಮಾಡ್ತಾ ಹೋದರೆ ನೀವು ಕರೆಕ್ಟಾಗಿ HRMSಲ್ಲಿ ತುಂಬಿದ್ದೇ ಆದರೆ ಅಥವಾ HRMS 1ನಲ್ಲಿ ನೀವು ಕರೆಕ್ಟಾಗಿ ತುಂಬಿದ್ದೇ ಆದರೆ ಇಲ್ಲಿ ಏನಿರಲ್ಲ ಎಲ್ಲ ಮಾಹಿತಿಗಳು ತಾನಾಗೆ ಬಂದ್ಬಿಡುತ್ತೆ. ನೀವು ಕೇವಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ನೆಸೆಸಿಟಿ ಇದ್ದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿಬಿಟ್ಟು ನೀವು ಅದನ್ನು ಪ್ರೋಸೆಸನ್ನು ಮುಗಿಸ್ಬೋದು. ನೋಡಿ, ಅಲ್ಲಿ ಕೆಲವು ಗ್ರೀನ್ ಮಾರ್ಕ್ ಬಂದಿದ್ದಾವೆ, ಇನ್ನೂ ಕೆಲವು ಬಂದಿಲ್ಲ. ಅಂದರೆ ಇನ್ನೂ ಅದಕ್ಕೆ ನಾವು ಕಂಪ್ಲೀಟ್ ಮಾಡಿಲ್ಲ ಅಂತ ಅರ್ಥ. ಇವೆಲ್ಲ ಕಂಪ್ಲೀಟ್ ಮಾಡಿದರೆ ಇದ್ರ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ, ಪಬ್ಲಿಷ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ನೀವು DSCನೋ ಅಥವಾ DSC ಡ್ರೈವರೋ ತಗೊಂಡು OTP ಮೂಲಕನೂ ಕೂಡ ಇದು ಏನು ಪಬ್ಲಿಷ್ ಆಗುತ್ತೆ. ಸೊ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಅನ್ನೋವಂಥ ಕಾರಣಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಾಮಿನಿ ಡೀಟೇಲ್ಸ್ ಬಗ್ಗೆ ನೋಡೋದೇ ಆದರೆ ಯಾವುದಾದ್ರೂ ಒಂದು ಪಾಲಿಸಿಯನ್ನು ತಗೊಳ್ತೀನಿ. ಸೊ ಆ DCRG ಅಂತ ತಗೊಳ್ತೀನಿ. ಸೊ ಅದರದ್ದು ಎಲ್ಲವೂ ಮಾಹಿತಿಯನ್ನು ನೀವು ತುಂಬಿದ್ದಾದಮೇಲೆ ಮತ್ತೆ ಅದನ್ನು ಸಬ್ಮಿಟ್ ಕೊಡ್ತೀರಾ. ಸೊ ಇದಿಷ್ಟು ನಾವು ಹೇಗೆ ESRನ್ನು
ಭಾಳ ಸುಲಭವಾಗಿ ಮತ್ತು ಸರಳವಾಗಿ ಎಲ್ಲಿ ಮಾಹಿತಿಯನ್ನು ತುಂಬಿದರೆ ನಮಗೆ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಭಾಳ ಸವಿಸ್ತಾರವಾಗಿ ಇದುವರೆಗೂ ಹೇಳಿದ್ದೀನಿ. ಸೊ ಇದಾಗಿತ್ತು ಈ ಹೊತ್ತಿನ ಮಾಹಿತಿಯ ಕುರಿತು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಅಥವಾ ಇದನ್ನು ಮಾಡೋದ್ರಲ್ಲೇನಾದರೂ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದಕ್ಕೂ ಮುಂಚಿತವಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಲಾಗಿನ್ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ಕೋಬಹುದು. ನಮ್ಮ ವಿಡಿಯೋ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಸ್ಗಳು ಇದೇ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಅದರ ಮೂಲಕ ನೀವು ಇನ್ನು ESR ಆಗಿರ್ಬೋದು, K2, HRMS 1 ಆ್ಯಂಡ್ HRMS 2 ಇದೆಲ್ಲದರ ಕುರಿತು ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಇದೇ ರಘುಟೆಕ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.